ನಮಸ್ಕಾರ. ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಗೆ ಸ್ವಾಗತ. ಇವತ್ತು ನಾವೊಂದು ನಿಜವಾಗ್ಲೂ ತಲೆಗೆ ಹುಳ ಬಿಡುವಂಥ ಒಂದು ವಿಷಯದ ಬಗ್ಗೆ ಮಾತಾಡೋಣ. ನಮ್ಮ ಮುಂದಿರೋದು ಒಂದು ದೇವತಾಶಾಸ್ತ್ರದ ದಾಖಲೆ. ಅದು ಒಂದು ದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದಿಡುತ್ತೆ. ಅಂದರೆ ದೇವರಿಗೆ ನಾವು ಬಳಸುವ ತಂದೆ, ಮಗ ಈ ಪದಗಳಿವೆಯಲ್ಲ, ಇವು ಅವರ ಶಾಶ್ವತ ಸ್ವರೂಪದ ಭಾಗನ ಅಥವಾ ನಮ್ಮ ಥರದ ಸೃಷ್ಟಿಗಳಿಗೆ ಅರ್ಥ ಆಗಲಿ ಅಂತ ದೇವರು ವಹಿಸ್ಕೊಂಡ ಪಾತ್ರಗಳ? ಇದು ಅಕ್ಷರಶಃ ಸತ್ಯವೋ ಅಥವಾ ಒಂದು ದೊಡ್ಡ ದೈವಿಕ ನಾಟಕವೋ? ಹೌದು, ಈ ಪ್ರಶ್ನೆ ಕೇಳೋಕೆ ತುಂಬಾ ಸರಳ ಅನ್ಸುತ್ತೆ. ಆದ್ರೆ ಇದ್ರೊಳಗೆ ಇಡೀ ದೇವತಾಶಾಸ್ತ್ರದ ಒಂದು ದೊಡ್ಡ ಚರ್ಚೆಯೇ ಅಡಗಿದೆ. ನಾವು ಈ ಚರ್ಚೆ ಶುರು ಮಾಡೋಕ್ಕೂ ಮುಂಚೆ ಈ ಮೂಲ ದಾಖಲೆಯೇ ಒಂದು ಎಚ್ಚರಿಕೆ ಕೊಡುತ್ತೆ. ನೋಡಿ, ದೇವ್ರು ಅನಂತ, ಕಾಲ ಮತ್ತು ದೇಶವನ್ನ ಮೀರಿದವನು. ನಾವು ಕಾಲದೇಶದೊಳಗೆ ಬಂಧಿಯಾಗಿರೋ ಸೀಮಿತ ಜೀವಿಗಳು. ಹಾಗಾಗಿ ನಮ್ಮ ಈ ಸೀಮಿತ ಭಾಷೆ, ನಮ್ಮ ತರ್ಕದಿಂದ ಆ ಅನಂತವನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅದು ಅಸಾಧ್ಯ. ಈ ಬ್ರಹ್ಮಾಂಡವನ್ನೇ ಪದಗಳಲ್ಲಿ ಹಿಡಿದಿಡೋಕ್ಕಾಗಲ್ಲ, ಇನ್ನು ಅದನ್ನ ಸೃಷ್ಟಿ ಮಾಡಿದ ದೇವರನ್ನ. ಸೊ ಈ ಚರ್ಚೆಯನ್ನೇ ಬೌದ್ಧಿಕ ಹುಡುಕಾಟ ಅಷ್ಟೇ. ಇದೇ ಅಂತಿಮ ತೀರ್ಪು ಅಂತಲ್ಲ. ಸರಿ, ಹಾಗಿದ್ರೆ ಆ ಬೌದ್ಧಿಕ ಹುಡುಕಾಟವನ್ನ ಶುರು ಮಾಡೋಣ. ಈ ತಂದೆ ಮಗ ಸಂಬಂಧದ ರಹಸ್ಯಕ್ಕೆ ನಮ್ಮ ಮುಂದಿರೋ ದಾಖಲೆ ಎರಡು ಬೇರೆ ಬೇರೆ ಉತ್ತರಗಳನ್ನ ಕೊಡುತ್ತೆ. ಬಹುತೇಕ ತದ್ವಿರುದ್ಧವಾದ ಉತ್ತರಗಳು. ಆದರೆ ಎರಡೂ ವಾದಗಳು ಒಪ್ಪಿಕೊಳ್ಳೋ ಒಂದು ಕಾಮನ್ ಪಾಯಿಂಟ್ ಇದೆ ಅಲ್ವಾ? ಖಂಡಿತ. ಕ್ರಿಶ್ಚಿಯನ್ ದೇವತಾಶಾಸ್ತ್ರದಲ್ಲಿ ತ್ರಿತ್ವ ಅಂದ್ರೆ ಟ್ರಿನಿಟಿ ಅಂತೀವಲ್ಲ, ಅದರಲ್ಲಿ ಬರೋ ಮೂರೂ ವ್ಯಕ್ತಿಗಳು, ತಂದೆ, ಮಗ ಮತ್ತು ಪವಿತ್ರಾತ್ಮ, ಇವರು ಶಾಶ್ವತವಾಗಿ ಅಸ್ತಿತ್ವದಲ್ಲಿದ್ದಾರೆ ಮತ್ತು ಸಂಪೂರ್ಣವಾಗಿ ಸಮಾನರು. ಇದನ್ನ ಎರಡೂ ವಾದಗಳು ಒಪ್ಪಿಕೊಳ್ತವೆ. ಗೌರವದಲ್ಲಿ, ಶಕ್ತಿಯಲ್ಲಿ, ದೈವತ್ವದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಓಕೆ, ಇಲ್ಲೇ ನೋಡಿ ಗೊಂದಲ ಶುರುವಾಗೋದು. ಎಲ್ಲರೂ ಸಮಾನರು ಅಂತಾದ್ರೆ ಮಗನು ತಂದೆಗೆ ಅಧೀನನಾಗಿರೋದು ಅಥವಾ ಅವರಿಗಿಂತ ಚಿಕ್ಕವನು ಅಂತ ಬೈಬಲ್ನಲ್ಲಿ ಯಾಕೆ ಹೇಳಲಾಗಿದೆ? ಇಬ್ಬರು ಸಮಾನರಾಗಿದ್ರೆ ಈ ಮೇಲು ಕೀಳು ಅನ್ನೋ ಥರ ಕಾಣೋ ಸಂಬಂಧ ಹೇಗೆ ಸಾಧ್ಯ? ಬಹುಶಃ ಈ ಗಂಟನ್ನ ಬಿಡಿಸೋಕೆ ಈ ಎರಡು ವಾದಗಳು ಹುಟ್ಟುಕೊಂಡಿರ್ಬೇಕು. ನಿಖರವಾಗಿ ಅದೇ ಪಾಯಿಂಟ್. ಆ ಗಂಟನ್ನು ಬಿಡಿಸೋಕೆ ಹೊರಟಾಗ್ಲೇ ದಾರಿಗಳು ಕವಲೊಡೆಯುತ್ತವೆ. ಆ ಅಧೀನತೆ ಅನ್ನೋದು ಅದು ಅವರ ಶಾಶ್ವತ ಸಂಬಂಧದ ಭಾಗನ ಅಥವಾ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ವಹಿಸಿಕೊಂಡ ಒಂದು ತಾತ್ಕಾಲಿಕ ಪಾತ್ರನ? ಇದೇ ನಮ್ಮ ಇವತ್ತಿನ ಚರ್ಚೆಯ ತಿರುಳು. ಸರಿ, ಹಾಗಾದ್ರೆ ಮೊದಲನೇ ದಾರಿಗೋಗೋಣ. ಈ ಗಂಟನ್ನ ಬಿಡಿಸೋಕೆ ಮೊದಲನೇ ಗುಂಪು ಹೇಗೆ ಪ್ರಯತ್ನಿಸುತ್ತೆ? ಏನವರ ವಾದ? ಅವರ ವಾದವನ್ನ ನಾವು ಶಾಶ್ವತ ಪುತ್ರತ್ವ ಅಂದ್ರೆ ಇಟರ್ನಲ್ ಸನ್ಶಿಪ್ ಅಂತ ಕರಿಬೋದು. ಇವರ ಪ್ರಕಾರ ತಂದೆ ಮಗನ ಸಂಬಂಧ ಅನ್ನೋದು ಸೃಷ್ಟಿಗಿಂತಲೂ ಹಿಂದಿನದು. ಅದು ಶಾಶ್ವತ. ಎರಡನೇ ವ್ಯಕ್ತಿಯು ಯಾವಾಗಲೂ ಅನಂತಕಾಲದಿಂದಲೂ ಮಗನೇ ಆಗಿದ್ದರು. ಸೃಷ್ಟಿಯ ಕಾರ್ಯಕ್ಕಾಗಿ ಅವರು ಮಗನಾದ್ದಲ್ಲ, ಅವರ ಮೂಲ ಅಸ್ತಿತ್ವವೇ ಮಗನಾಗಿರೋದು. ಅಂದ್ರೆ ಇದೊಂದು ಪಾತ್ರ ಅಲ್ಲ, ಬದಲಿಗೆ ಅವರ ನಿಜವಾದ ಐಡೆಂಟಿಟಿ, ಅವರ ಗುರುತು ಅಂತ. ಇದಕ್ಕೆ ದಾಖಲೆಯಲ್ಲಿ ಯಾವ ಆಧಾರ ಕೊಡಲಾಗಿದೆ? ದಾಖಲೆ ಎರಡು ಪ್ರಮುಖ ಪದಗಳ ವ್ಯತ್ಯಾಸವನ್ನ ಎತ್ತಿ ತೋರಿಸುತ್ತೆ. ಒಂದು ಏಕೈಕ ಪುತ್ರ ಅಂದ್ರೆ ಓನ್ಲಿ ಬಿಗಾಟನ್ ಸನ್, ಇನ್ನೊಂದು ಚೊಚ್ಚಲ ಮಗ ಅಂದ್ರೆ ಫಸ್ಟ್ ಬಾರ್ನ್ ಸನ್. ಈ ವಾದದ ಪ್ರಕಾರ ಏಕೈಕ ಪುತ್ರ ಅನ್ನೋದು ಎರಡನೇ ವ್ಯಕ್ತಿಯ ಶಾಶ್ವತ ದೈವಿಕ ಗುರುತನ ಸೂಚಿಸುತ್ತೆ. ಉದಾಹರಣೆಗೆ, ಯೋಹಾನನ ಸುವಾರ್ತೆಯಲ್ಲಿ ಲೋಕ ಹುಟ್ಟೋಕ್ಕೂ ಮುಂಚೆ ನಿನ್ನ ಹತ್ರ ನನಗಿದ್ದ ಮಹಿಮೆ ಅಂತ ಯೇಸು ಪ್ರಾರ್ಥಿಸೋದು, ಅಥವಾ ಜ್ಞಾನೋಕ್ತಿ ಪುಸ್ತಕದಲ್ಲಿ ಆತನ ಹೆಸರೇನು, ಆತನ ಮಗನ ಹೆಸರೇನು ಅಂತ ಬರೋ ಪ್ರಶ್ನೆ, ಇದೆಲ್ಲವೂ ಸೃಷ್ಟಿಗೂ ಮುಂಚೆಯೇ ಇದ್ದ ಮಗನ ಕಡೆಗೆ ಬೆರಳು ಮಾಡುತ್ತೆ ಅನ್ನೋದು ಇವರ ವಾದ. ಓಕೆ, ಹಾಗಾದರೆ ಚೊಚ್ಚಲ ಮಗ ಅಂದರೆ ಯಾರು? ಶಾಶ್ವತವಾಗಿ ಏಕೈಕ ಪುತ್ರನಾಗಿದ್ದ ದೇವರೇ ಮನುಷ್ಯ ರೂಪ ತಾಳಿ ಬಂದಾಗ ಸೃಷ್ಟಿಜೀವಿಗಳ ಪೈಕಿ ಚೊಚ್ಚಲ ಮಗ ಆದರು. ಅಂದ್ರೆ ಪುನರುತ್ಥಾನದ ನಂತರ ಅವರು ರಕ್ಷಿಸಲ್ಪಟ್ಟ ಹೊಸ ಮಾನವ ಕುಲದ ನಾಯಕರಾದರು. ಹೀಗೆ ಯೋಚಿಸಿ, ಒಬ್ಬ ಕಂಪನಿಯ ಸ್ಥಾಪಕ, ಫೌಂಡರ್ ಇರ್ತಾನೆ ಅಂತಿಟ್ಕೊಳ್ಳಿ. ಅದು ಆತನ ಶಾಶ್ವತ ಗುರುತು. ಆದ್ರೆ ಒಂದು ಹೊಸ ಪ್ರಾಜೆಕ್ಟ್ ಶುರು ಮಾಡೋಕೆ ಆತನೇ ತಾತ್ಕಾಲಿಕವಾಗಿ ಪ್ರಾಜೆಕ್ಟ್ ಮ್ಯಾನೇಜರ್ ಪಾತ್ರ ವಹಿಸಬಹುದು. ಈ ವಾದದ ಪ್ರಕಾರ ಮಗ ಅನ್ನೋದು ಆತನ ಫೌಂಡರ್ ಅನ್ನೋ ಗುರುತಿನ ಹಾಗೆ ಶಾಶ್ವತ. ಚೊಚ್ಚಲ ಮಗ ಅನ್ನೋದು ಪ್ರಾಜೆಕ್ಟ್ ಮ್ಯಾನೇಜರ್ ಪಾತ್ರದ ಹಾಗೆ. ಉದಾಹರಣೆ ಸ್ಪಷ್ಟತೆ ಕೊಡುತ್ತೆ. ಹಾಗಾದ್ರೆ ಈ ಶಾಶ್ವತ ಪುತ್ರತ್ವ ಅನ್ನೋ ಐಡಿಯಾದ ಪರಿಣಾಮಗಳೇನು? ಯಾಕಿದು ಇಷ್ಟು ಮುಖ್ಯವಾಗುತ್ತೆ? ಇದರ ಪರಿಣಾಮಗಳು ಬಹಳ ಆಳವಾದದ್ದು. ಮೊದಲನೆಯದಾಗಿ,
ದೇವರ ಪ್ರೀತಿಯ ಸ್ವರೂಪವೇ ಈ ಶಾಶ್ವತ ಸಂಬಂಧದ ಮೇಲೆ ನಿಂತಿದೆ ಅಂತ ಈ ವಾದ ಹೇಳುತ್ತೆ. ಅಂದ್ರೆ ಪ್ರೀತಿ ಅನ್ನೋದು ಸೃಷ್ಟಿಯ ನಂತರ ಬಂದಿದ್ದಲ್ಲ, ಅದು ದೇವರೊಳಗೆ ಅನಂತ ಕಾಲದಿಂದಲೂ ತಂದೆ ಮಗನ ಸಂಬಂಧದ ಮೂಲಕ ಅಸ್ತಿತ್ವದಲ್ಲಿತ್ತು. ಎರಡನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ಪರಿಣಾಮ ಶಿಲುಬೆಯ ಘಟನೆಗೆ ಸಂಬಂಧಿಸಿದ್ದು. ಒಂದು ನಿಮಿಷ. ಹಾಗಾದ್ರೆ ಈ ವಾದದ ಪ್ರಕಾರ ಶಿಲುಬೆಯ ಮೇಲೆ ನಡೆದದ್ದು ಕೇವಲ ಒಂದು ಸಾಂಕೇತಿಕ ಅಗಲಿಕೆ ಅಲ್ಲ, ನಿಜವಾಗಿಯೂ ತಂದೆ ತನ್ನ ಶಾಶ್ವತ ಮಗನನ್ನ ಕೈಬಿಟ್ಟ ಕ್ಷಣ ಅಂತ ಹೇಳ್ತಿದ್ದೀರಾ? ಅದು ಕೇಳೋದಕ್ಕೆ ಒಂಥರ ಭಯಾನಕ ಅನ್ಸತ್ತೆ. ಹೌದು, ಅದು ಆ ವಾದದ ತಾರ್ಕಿಕ ಅಂತ್ಯ. ಆ ಸಂಬಂಧ ಶಾಶ್ವತ ಮತ್ತು ನೈಜವಾಗಿದ್ರಿಂದಲೇ ಶಿಲುಬೆಯ ಮೇಲಿನ ಅಗಲಿಕೆಯೂ ಅಷ್ಟೇ ನೈಜ ಮತ್ತು ಆಳವಾಗಿತ್ತು ಅನ್ನೋದು ಅವರ ನಿಲುವು. ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟೆ ಎಂಬ ಯೇಸುವಿನ ಕೂಗಿದೆಯಲ್ಲ, ಅದು ಕೇವಲ ಮಾನವೀಯ ಯಾತನೆ ಆಗಿರಲಿಲ್ಲ, ಅದು ತ್ರಿತ್ವದೊಳಗಿನ ಒಂದು ನಿಜವಾದ ಗಳಿಗೆಯ ಮಟ್ಟಿಗಿನ ರೀಕ್ಷೆಯಾಗಿತ್ತು. ಆ ಸಂಬಂಧ ನೈಜವಾಗಿರದಿದ್ದರೆ ಆ ತ್ಯಾಗವೂ ಅಷ್ಟು ನೈಜವಾಗಿರಲು ಸಾಧ್ಯವಿಲ್ಲ ಅನ್ನೋದು ಅವರ ವಾದದ ತಿರುಳು. ಓಕೆ, ಇದು ಒಂದು ದೃಷ್ಟಿಕೋನ. ತಂದೆ ಮಗನ ಸಂಬಂಧ ಶಾಶ್ವತ, ಹಾಗಾಗಿ ಪ್ರೀತಿ ಮತ್ತು ತ್ಯಾಗ ಎರಡೂ ಅತ್ಯಂತ ನೈಜ, ಆಳವಾದದ್ದು. ಆದರೆ ನಾನು ಮೊದಲೇ ಕೇಳಿದ ಹಾಗೆ ಮೂಲ ಪ್ರಶ್ನೆ ಹಾಗೆ ಉಳಿದಿದೆ. ಇಬ್ರೂ ಸಮಾನರಾಗಿದ್ರೆ ಮಗ ಯಾಕೆ ಅಧೀನನಾಗಿರಬೇಕು? ಅದಕ್ಕೆ ಈ ವಾದ ಕೊಡುವ ಉತ್ತರ ಅದು ಪ್ರೀತಿಯಿಂದ ಕೂಡಿದ ಸ್ವಇಚ್ಛೆಯ ಅಧೀನತೆ. ಒಂದು ಮನೆಯಲ್ಲಿ ತಂದೆ ಮತ್ತು ಮಗ ಇಬ್ಬರೂ ಮನುಷ್ಯರಾಗಿ ಸಮಾನರು, ಆದ್ರೆ ಮಗ ಪ್ರೀತಿ ಮತ್ತು ಗೌರವದಿಂದ ತಂದೆಗೆ ಅಧೀನನಾಗಿರುತ್ತಾನಲ್ದೇ? ಹಾಗೆಯೇ ಶಾಶ್ವತವಾಗಿ ಸಮಾನನಾಗಿದ್ರೂ ಮಗನು ಪ್ರೀತಿಯಿಂದ ತಂದೆಯ ಚಿತ್ತಕ್ಕೆ ತನ್ನನ್ನು ತಾನು ಅಧೀನಪಡಿಸಿಕೊಳ್ಳುತ್ತಾನೆ. ಇದು ಅವರ ಸಂಬಂಧದ ಶಾಶ್ವತ ಸ್ವರೂಪ ಅಂತ ಈ ವಾದ ಪ್ರತಿಪಾದಿಸುತ್ತೆ. ಸರಿ, ಇದೊಂದು ರೀತಿಯಲ್ಲಿ ತಾರ್ಕಿಕವಾಗಿ ಕಾಣುತ್ತೆ. ಆದರೆ ಇದಕ್ಕೆ ಪರ್ಯಾಯವಾದ ಇನ್ನೊಂದು ದೃಷ್ಟಿಕೋನ ಇದೆ ಅಂದ್ರಿ. ಅಲ್ಲಿಂದ ಕತೆ ಯಾವ ತಿರುವು ತೆಗೆದುಕೊಳ್ಳುತ್ತೆ? ಹೌದು, ಇಲ್ಲಿಂದ ಚರ್ಚೆ ಸಂಪೂರ್ಣ ಬೇರೆ ದಿಕ್ಕಿಗೆ ಹೋಗುತ್ತೆ. ಎರಡನೇ ವಾದವನ್ನ ಕಾರ್ಯಕಾರಿ ಪುತ್ರತ್ವ ಅಂದ್ರೆ ಫಂಕ್ಷನಲ್ ಸನ್ಶಿಪ್ ಅಂತ ಕರೀಬಹುದು. ಇವರ ಪ್ರಕಾರ ಮಗ ಅನ್ನೋದು ಎರಡನೇ ವ್ಯಕ್ತಿಯ ಶಾಶ್ವತ ಗುರುತಲ್ಲ, ಬದಲಿಗೆ ಸೃಷ್ಟಿ ಮತ್ತು ರಕ್ಷಣೆಯ ಕಾರ್ಯವನ್ನ ಪೂರೈಸಲು ಅವರು ವಹಿಸಿಕೊಂಡ ಒಂದು ಪಾತ್ರ ಅಥವಾ ಕಾರ್ಯ. ಅಂದ್ರೆ ಶಾಶ್ವತತೆಯಲ್ಲಿ ತಂದೆ ಮಗ ಎಂಬ ಭೇದವೇ ಇರಲಿಲ್ಲ, ಇಬ್ಬರೂ ಸಮಾನ ವ್ಯಕ್ತಿಗಳಾಗಿದ್ರು. ಆದರೆ ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ಎರಡನೇ ವ್ಯಕ್ತಿ ಮಗನ ಪಾತ್ರ ವಹಿಸಿದ್ರು ಅಂತಾನ. ಇದು ಕೇಳೋಕೆ ಕ್ರಾಂತಿಕಾರಿಯಾಗಿದೆ. ಇದಕ್ಕೆ ಅವರತ್ರ ಯಾವ ಸಾಕ್ಷಿ ಇದೆ? ಅವರ ಪ್ರಬಲವಾದ ಸಾಕ್ಷ್ಯ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಸಿಗುತ್ತೆ. ಅಧ್ಯಾಯ 5, ವಾಕ್ಯ 5. ಅಲ್ಲಿ ದೇವರು ಮಗನಿಗೆ ಹೇಳ್ತಾರೆ, ಇಂದು ನಾನು ನಿನ್ನನ್ನು ಪಡೆದಿದ್ದೇನೆ, ಟುಡೇ ಐ ಹ್ಯಾವ್ ಬಿಗಾಟನ್ ಯು. ಈ ವಾದದವರು ಈ ವಾಕ್ಯವನ್ನ ಅಕ್ಷರಶಃ ತೆಗೆದುಕೊಳ್ತಾರೆ. ಓ, ಇವತ್ತು ನಾನು ನಿನ್ನನ್ನು ಪಡೆದೆ ಅಂದಾಗ ಅದರರ್ಥ ಇವತ್ತಿಗಿಂತ ಮುಂಚೆ ಅಂದ್ರೆ ನಿನ್ನೆ ಆ ಸಂಬಂಧ ಇರಲಿಲ್ಲ ಅಂತಾಗತ್ತಲ್ವೇ? ಶಾಶ್ವತತೆಗೆ ನಿನ್ನೆ ಇವತ್ತು ಅನ್ನೋ ಕಾಲದ ಲೆಕ್ಕಾಚಾರ ಇರುತ್ತಾ? ಎರಡನೇ ವಾದದವರು ಇದೇ ಪಾಯಿಂಟ್ ಹಿಡಿದು ವಾದ ಮಾಡ್ತಾರೆ. ನಿಖರವಾಗಿ ಇಂದು ಅಂದ್ರೆ ಟುಡೇ ಎಂಬ ಪದ ಇದೆಯಲ್ಲ, ಅದು ಒಂದು ನಿರ್ದಿಷ್ಟ ಸಮಯವನ್ನ, ಒಂದು ಆರಂಭವನ್ನ ಸೂಚಿಸುತ್ತೆ, ಶಾಶ್ವತತೆಯನ್ನಲ್ಲ. ಹಾಗೆಯೇ ಪಡೆಯುವುದು ಬಿಗೇಟ್ ಅಂದ್ರೆ ಅದಕ್ಕೂ ಮೊದಲು ಮಗನಾಗಿರದ ಒಂದು ಸ್ಥಿತಿ ಇತ್ತು ಎಂದರ್ಥ. ಹಾಗಾಗಿ ಎರಡನೇ ವ್ಯಕ್ತಿಯು ಮಗನಾದದ್ದು ಒಂದು ನಿರ್ದಿಷ್ಟ ಸಮಯದಲ್ಲಿ, ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ. ಆ ಉದ್ದೇಶವೇ ಕಾಲದೇಶದ ಉತ್ತರಾಧಿಕಾರವನ್ನ ಪಡೆದು ಸೃಷ್ಟಿಯನ್ನ ರಕ್ಷಿಸುವುದು. ಆದರೆ ಇಲ್ಲಿ ಒಂದು ಸಮಸ್ಯೆ ಕಾಣುತ್ತೆ. ಮಗ ಅನ್ನೋದು ಕೇವಲ ಒಂದು ಪಾತ್ರವಾದರೆ ಆ ಪ್ರೀತಿಯ, ಆ ತ್ಯಾಗದ ಆಳ ಕಡಿಮೆ ಆಗಲ್ವಾ? ನನ್ನ ಶಾಶ್ವತ ಮಗನಿಗಾಗಿ ಅನ್ನೋದಕ್ಕೂ ಈ ಪಾತ್ರವನ್ನ ನಿರ್ವಹಿಸ್ತಿರೋ ವ್ಯಕ್ತಿಗಾಗಿ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆಯಲ್ವೇ? ಹೌದು, ಇದು ಈ ವಾದದ ಮೇಲಿರುವ ಅತ್ಯಂತ ದೊಡ್ಡ ಆಕ್ಷೇಪಣೆ. ಅದಕ್ಕೆ ಅವರ ಉತ್ತರ ಹೀಗಿದೆ. ಎರಡನೇ ವ್ಯಕ್ತಿಯು ಆ ಪಾತ್ರವನ್ನ ಎಷ್ಟು ಪರಿಪೂರ್ಣವಾಗಿ, ಎಷ್ಟು ಸ್ವಇಚ್ಛೆಯಿಂದ ವಹಿಸ್ಕೊಂಡ್ರು ಅಂದ್ರೆ ಅದು ಅವರ ಗುರುತೇ ಆಗಿಬಿಟ್ಟಿತ್ತು. ಒಬ್ಬ ಶ್ರೇಷ್ಠ ನಟ ಒಂದು ಪಾತ್ರವನ್ನ ಮಾಡಿದಾಗ ನಾವು ಪಾತ್ರವನ್ನೇ ನೋಡ್ತೀವಿ, ನಟನನ್ನಲ್ಲ. ಹಾಗೆ ಇಲ್ಲೂ ಕೂಡ ಪಾತ್ರದ ಹಿಂದಿನ ಪ್ರೀತಿ ಮತ್ತು ತ್ಯಾಗ ನೈಜವಾದದ್ದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಶಿಲುಬೆಯ ಮೇಲಿನ ಅಗಲಿಕೆಯನ್ನ ಇವರು ವಿಭಿನ್ನವಾಗಿ ನೋಡ್ತಾರೆ. ಹೇಗೆ? ಮೊದಲನೇ ವಾದದ ಪ್ರಕಾರ ಅದು ತ್ರಿತ್ವದ ಒಳಗಿನ ಒಂದು ನೈಜ ರೀಕ್ಷೆ. ಹಾಗಾದ್ರೆ ಇವರ ಪ್ರಕಾರ ಆ ಅಗಲಿಕೆ ಕೇವಲ ಕಾಲ ದೇಶದೊಳಗೆ ಮಾತ್ರ ಸಾಧ್ಯ. ಯಾಕೆಂದ್ರೆ ಶಾಶ್ವತ ಅನಂತದಲ್ಲಿ
ತಂದೆ ಮಗ ಎಂಬ ಭೇದವೇ ಇಲ್ಲ. ಹಾಗಾಗಿ ಅಲ್ಲಿ ಅಗಲಿಕೆಯ ಪ್ರಶ್ನೆಯೇ ಬರಲ್ಲ. ಅದು ಕೇವಲ ಮನುಷ್ಯನಾಗಿ ಬಂದ ಮಗನು ಮಾನವಕುಲದ ಪಾಪವನ್ನ ಹೊತ್ತಾಗ ಅನುಭವಿಸಿದ ಅಗಲಿಕೆ. ಅದು ದೇವತ್ವದೊಳಗಿನ ಶಾಶ್ವತ ರೀಕ್ಷೆಯಲ್ಲ. ಇದು ದೇವರ ಅವಿಭಾಜ್ಯ ಏಕತೆಯನ್ನ ಕಾಪಾಡುತ್ತೆ ಅನ್ನೋದು ಇವರ ವಾದ. ವಾವ್, ಒಂದೇ ಘಟನೆ, ಎರಡು ಸಂಪೂರ್ಣ ವಿಭಿನ್ನ ವ್ಯಾಖ್ಯಾನಗಳು. ಹಾಗಾದ್ರೆ ಈಗ ಈ ಎರಡು ವಾದಗಳನ್ನ ಅಕ್ಕಪಕ್ಕ ಇಟ್ಟು ನೋಡೋಣ. ಏಕೈಕ ಪುತ್ರ ಅನ್ನೋ ಪದವನ್ನ ಇಬ್ರು ಹೇಗೆ ಅರ್ಥ ಮಾಡ್ಕೋತಾರೆ? ಮೊದಲನೇ ವಾದದ ಪ್ರಕಾರ ಏಕೈಕ ಪುತ್ರ ಎಂಬುದು ಎರಡನೇ ವ್ಯಕ್ತಿಯ ಶಾಶ್ವತ ದೈವಿಕ ಗುರುತು. ಆದ್ರೆ ಎರಡನೇ ವಾದದ ಪ್ರಕಾರ ಅದು ಮನುಷ್ಯ ರೂಪ ತಾಳಿದಾಗ ಅವರಿಗೆ ಸಿಕ್ಕಿದ ವಿಶಿಷ್ಟ ಅದ್ವಿತೀಯ ಸ್ಥಾನ. ಅಂದ್ರೆ ಭೂಮಿಯ ಮೇಲೆ ದೇವರನ್ನ ಪರಿಪೂರ್ಣವಾಗಿ ಪ್ರತಿನಿಧಿಸಿದ ಏಕೈಕ ವ್ಯಕ್ತಿ ಅನ್ನೋ ಅರ್ಥದಲ್ಲಿ. ಸರಿ, ಚೊಚ್ಚಲ ಮಗ ಅಂದ್ರೆ ಫಸ್ಟ್ ಬಾರ್ನ್ ಪದದ ಬಗ್ಗೆ ಏನು? ಆಶ್ಚರ್ಯಕರವಾಗಿ ಆ ಪದದ ಬಗ್ಗೆ ಇಬ್ಬರ್ದು ಬಹುತೇಕ ಒಂದೇ ಅಭಿಪ್ರಾಯ. ಚೊಚ್ಚಲ ಮಗ ಅನ್ನೋದು ಪುನರುತ್ಥಾನದ ನಂತರ ಯೇಸುವಿಗೆ ಸಿಕ್ಕಿದ ಪದವಿ. ಅವರು ಮರಣವನ್ನ ಗೆದ್ದು ಹೊಸ ಸೃಷ್ಟಿಯ ರಕ್ಷಿಸಲ್ಪಟ್ಟ ಮಾನವ ಕುಲದ ನಾಯಕರಾದ್ರು ಅನ್ನೋದನ್ನ ಇದು ಸೂಚಿಸುತ್ತೆ. ಇಲ್ಲಿ ದೊಡ್ಡ ಭಿನ್ನಾಭಿಪ್ರಾಯ ಇಲ್ಲ. ಹಾಗಾದರೆ ಭಿನ್ನಾಭಿಪ್ರಾಯವೆಲ್ಲ ಬರೋದು ಪುತ್ರತ್ವದ ಮೂಲದ ಬಗ್ಗೆ. ಅದು ಶಾಶ್ವತವೋ ಅಥವಾ ಕಾರ್ಯಕಾರಿಯೋ? ಈ ಚರ್ಚೆ ಕೇವಲ ಬೈಬಲ್ನ ಪದಗಳ ಬಗ್ಗೆ ಮಾತ್ರ ಅನ್ನಿಸ್ತಿಲ್ಲ. ಇದಕ್ಕಿಂತ ಆಳವಾದ ಏನೋ ಇದೆ ಅನ್ನಿಸ್ತಿದೆ. ಖಂಡಿತ. ಕೊನೆಗೆ ಈ ಚರ್ಚೆ ಕೇವಲ ದೇವತಾಶಾಸ್ತ್ರದ ಬಗ್ಗೆ ಅಲ್ಲ. ಇದು ಭಾಷೆಯ ಮಿತಿಗಳ ಬಗ್ಗೆ. ನಮ್ಮ ಸೀಮಿತ ಪದಗಳಲ್ಲಿ ತಂದೆ, ಮಗ, ಪ್ರೀತಿ, ಅಧೀನತೆ ಇಂಥ ಪದಗಳಲ್ಲಿ ಅನಂತಮನ್ನ ಹಿಡಿದಿಡೋಕೆ ನಾವು ಹೇಗೆ ಪ್ರಯತ್ನಿಸ್ತೀವಿ ಅನ್ನೋದ್ರ ಬಗ್ಗೆ. ಇದೇ ಸಮಸ್ಯೆ ವಿಜ್ಞಾನಿಗಳಿಗೆ ಬ್ರಹ್ಮಾಂಡದ ಆರಂಭವನ್ನ ವಿವರಿಸುವಾಗಲೂ ಬರುತ್ತೆ. ಕವಿಗಳಿಗೆ ಒಂದು ಅನುಭವನ್ನ ಪದಗಳಲ್ಲಿ ಹಿಡಿದಿಡುವಾಗಲೂ ಬರುತ್ತೆ. ನಾವು ಬಳಸೋ ಪದಗಳು ವಾಸ್ತವನ್ನೇ ವಿವರಿಸ್ತಿದ್ಯಾ ಅಥವಾ ವಾಸ್ತವದ ಒಂದು ನೆರಳನ್ನ ಮಾತ್ರ ತೋರಿಸ್ತಿದ್ಯಾ? ಅದ್ಭುತವಾದ ಮಾತು. ಅಂದ್ರೆ ಮೊದಲನೇ ವಾದದವರು ತಂದೆ ಮಗ ಎಂಬ ಭಾಷೆಯನ್ನ ಅಕ್ಷರಶಃ ವಾಸ್ತವದ ವಿವರಣೆ ಅಂತ ತೆಗೆದುಕೊಂಡ್ರೆ, ಎರಡನೇ ವಾದದವರು ಅದನ್ನ ಸಾಂಕೇತಿಕವಾಗಿ ದೇವರು ತನ್ನನ್ನು ನಮಗೆ ಅರ್ಥ ಮಾಡಿಸಲು ಬಳಸಿದ ಒಂದು ರೂಪಕ ಅಂತ ತೆಗೆದುಕೊಳ್ತಾರೆ. ಹೌದು. ಮತ್ತು ಎರಡೂ ಕಡೆಯವರು ತಮ್ಮ ವಾದಗಳನ್ನ ಸಮರ್ಥಿಸಲು ಬೈಬಲ್ ವಚನಗಳನ್ನೇ ಬಳಸ್ತಾರೆ. ಇದು ತೋರ್ಸೋದೇನಂದ್ರೆ ಆ ಮೂಲ ಗ್ರಂಥದಲ್ಲಿ ಈ ಎರಡು ದೃಷ್ಟಿಕೋನಗಳಿಗೆ ಅವಕಾಶ ಇದೆ. ಬಹುಶಃ ಸತ್ಯವು ಈ ಎರಡರ ನಡುವೆ ಎಲ್ಲೋ ಇರಬಹುದು, ಅಥವಾ ಇವೆರಡನ್ನು ಮೀರಿದ ಒಂದು ಆಯಾವದಲ್ಲಿರಬಹುದು. ಸರಿ, ಇವತ್ತಿನ ಈ ಚರ್ಚೆಯನ್ನು ಒಟ್ಟುಗೂಡಿಸುವುದಾದ್ರೆ ನಾವು ಒಂದು ಆಳವಾದ ದೇವತಾಶಾಸ್ತ್ರದ ರಹಸ್ಯವನ್ನು ಪರಿಶೀಲಿಸಿದ್ದೇವೆ. ಮಗನ ಸ್ಥಾನಮಾನವು ಶಾಶ್ವತವೇ, ಅವರ ಮೂಲಗುರುತೆ, ಅಥವಾ ಅದು ಸೃಷ್ಟಿಯ ಕಾರ್ಯಕ್ಕಾಳಿ ವಹಿಸಿಕೊಂಡ ಒಂದು ಪಾತ್ರವೇ? ಮೊದಲನೇ ವಾದ ದೇವರ ಪ್ರೀತಿ ಮತ್ತು ತ್ಯಾಗದ ನೈಜತೆಯನ್ನ ಒತ್ತಿ ಹೇಳಿದ್ರೆ, ಎರಡನೇ ವಾದ ದೇವರ ಏಕತೆ ಮತ್ತು ಸೃಷ್ಟಿಯಲ್ಲಿನ ಅವರ ಕಾರ್ಯತಂತ್ರವನ್ನ ಎತ್ತಿ ಹಿಡಿಯುತ್ತೆ. ಮೂಲ ದಾಖಲೆಯೂ ಹೇಳೋ ಹಾಗೆ ಇವೆರಡೂ ದೇವರ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳೋ ಪ್ರಾಮಾಣಿಕ ಪ್ರಯತ್ನಗಳು. ಕರವಾಗಬಹುದು. ಕೊನೆಯಲ್ಲಿ ಇದು ನಮ್ಮ ತಿಳುವಳಿಕೆಯನ್ನ ಮೀರಿದ ಒಂದು ದೈವಿಕ ರಹಸ್ಯವಾಗಿಯೇ ಉಳಿಯುತ್ತೆ. ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಿಗೆ ಯೋಚಿಸಲು ಏನಾದರೊಂದು ಕೊನೆಯ ಅಂಶ ಇದೆಯಾ? ಖಂಡಿತ. ಮೂಲ ದಾಖಲೆಯು ಕೊನೆಯಲ್ಲಿ ಒಂದು ಅತ್ಯಂತ ಚಿಂತನೆಗೆ ಹಚ್ಚುವ ಕಲ್ಪನೆಯನ್ನು ಮುಂದಿಡುತ್ತೆ. ಇದು ನಮ್ಮೆಲ್ಲ ಪೂರ್ವಗ್ರಹಿಕೆಗಳನ್ನ ಅಲುಗಾಡಿಸುವಂಥದ್ದು. ದಯವಿಟ್ಟು ಹೇಳಿ, ಕೇಳಲು ಕಾಯ್ತಿದ್ದೀನಿ. ದಾಖಲೆ ಹೀಗೆ ಊಹಿಸುತ್ತೆ: ಒಂದು ವೇಳೆ ರಕ್ಷಣೆಯ ಯೋಜನೆಯಲ್ಲಿ ಎರಡನೇ ವ್ಯಕ್ತಿಯ ಬದಲು ಮೊದಲನೇ ವ್ಯಕ್ತಿಯು ಮನುಷ್ಯ ರೂಪ ತಾಳಿದರೆ ಆಗ ಏನಾಗ್ತಿತ್ತು? ಆಗ ಮೊದಲನೇ ವ್ಯಕ್ತಿಯು ಕಾಲ ದೇಶದಲ್ಲಿ ಎರಡನೇ ವ್ಯಕ್ತಿಯ ಮಗನಾಗಿ ಕಾಣಿಸ್ಕೊಳ್ತಿದ್ರೇನೋ? ಅಥವಾ ಆಗ ತಂದೆ ಮಗ ಅನ್ನೋ ಪರಿಕಲ್ಪನೆಯೇ ಈಗಿರೋದಕ್ಕಿಂತ ಸಂಪೂರ್ಣ ಭಿನ್ನವಾಗಿರ್ತಿತ್ತೇನೋ? ಅಬ್ಬಾ, ಅದು ಇಡೀ ಚರ್ಚೆಯನ್ನೇ ತಲೆಕೆಳಗ್ ಮಾಡುತ್ತೆ. ಅಂದ್ರೆ ತಂದೆ ಅನ್ನೋದು ಒಂದು ಪಾತ್ರ ಆಗಿರ್ಬೋದಾ? ನಮ್ಮೆಲ್ಲ ಕಲ್ಪನೆಗಳೇ ತಪ್ಪಾಗಿರ್ಬೋದಾ? ಬಹುಶಃ ಈ ಮಾತು ನಮ್ಮನ್ನ ಮೂಲ ಪ್ರಶ್ನೆಗೆ ವಾಪಸ್ ಕರೆತರುತ್ತದೆ. ತಂದೆ ಮಗ ಎಂಬವು ಶಾಶ್ವತ ಬದಲಾಗದ ಗುರುತುಗಳೇ? ಅಥವಾ ದೇವರು ಸೃಷ್ಟಿಯೊಂದಿಗೆ ಸಂವಹನ ನಡೆಸಲು ಪ್ರೀತಿ ಮತ್ತು ಸಂಬಂಧವನ್ನ ವಿವರಿಸುವ ಶ್ರೇಷ್ಠ ಪಾತ್ರಗಳೇ? ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನ ಮುಗಿಸೋಣ.